ನನಗೆ 14 kg 660 ಗ್ರಾಂ ಚಿನ್ನ ಮೋಸ ಮಾಡಿದ್ದಾಳೆ ಅನ್ನುವಂಥದ್ದು ಇವರ ಆರೋಪ. 14 kg 660 ಗ್ರಾಂ. ಐಶ್ವರ್ಯ ಗೌಡಗೆ ಮೋಸ ಮಾಡಿರುವ ಸಾಕ್ಷ್ಯವಿದ್ರೆ ಕೊಡ್ಲಿ. DK ಸುರೇಶ್ ಹೆಸರಿನಲ್ಲಿ ಸುಮಾರು ಜನರಿಗೆ ಮೋಸ ಮಾಡಿದ್ದಾಳೆ. DK ಸುರೇಶ್ ಹೆಸರು ಕೇಳಿದ್ದಕ್ಕೆ ಚಿನ್ನ ಕೊಟ್ಟೆ ಅಷ್ಟೇ. DK ಸುರೇಶ್ ಅಣ್ಣ ಕೇಳಿದರೆ ಈಗಲೂ ಕೂಡ ಎಷ್ಟು kg ಬೇಕಾದರೂ ಕೊಡ್ತೀನಿ ಅಂತ ಜ್ಯುವೆಲ್ಲರಿ ಮಾಲಕಿ ವನಿತಾ ಐತಾಳ್ ಈ ಹೇಳಿಕೆಯನ್ನು ಕೊಟ್ಟಿರೋದು. ಎಷ್ಟು kg ಬೇಕಾದರೂ ಕೊಡ್ತಾರಂತೆ ಅವರು. ಓಕೆ, ಸೊ DK ಸುರೇಶ್ ಅವ್ರ ಹೆಸರು ಹೇಳಿದ್ದಕ್ಕೇ ಇಷ್ಟೊಂದು ಕೊಟ್ರಂತೆ ಅವರು. 14 kg 660 ಗ್ರಾಮ್ಸ್ ಅವರು ಮೋಸ ಮಾಡಿ ಇನ್ನೂ ನನಗೆ ದುಡ್ಡು ಕೊಟ್ಟಿಲ್ಲದಿರೋ ಸಲುವಾಗಿ ನಾನು FIR ಹಾಕಿದ್ದೆ. ಅದ್ರ ಸಲುವಾಗಿ ತನಿಖೆ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸು ಅಥವಾ ಅವ್ರ ವಾಯ್ಸ್ ರೆಕಾರ್ಡಿಂಗ್ ಆಗಲಿ ಅದೆಲ್ಲ ನಿನ್ನೆ ಮೊನ್ನೆಯಿಂದ ಮಾರ್ಜರ್ ನಡೀತಾನೆ ಇದೆ. ಇವತ್ತು ಫೈನಲ್ ಆಗಿ ಎಲ್ಲ ಕೊಟ್ಟು ಬಂದಿದ್ದೀವಿ. ಮೇಡಮ್, ಐಶ್ವರ್ಯ ಗೌಡ ಬೆಳಗ್ಗೆ ವಿಡಿಯೋ ಮಾಡ್ತಾ ಅವರೇ ಸಾಕಷ್ಟು ಆರೋಪವನ್ನು ನಿಮ್ಮ ಮೇಲೆ ಮಾಡ್ತಿದ್ದಾರೆ. ಅವರು ದೊಡ್ಡ ಕಾಂಟ್ಯಾಕ್ಟ್ ಇಟ್ಕೊಂಡು ಮೋಸ ಮಾಡಿದ್ದಾರೆ, ಅದು ಕೋಆಪರೇಟಿವ್ ಬ್ಯಾಂಕ್ ಮಾಡ್ಕೊಂಡು ವಂಚನೆ ಮಾಡಿದ್ದಾರೆ. ಸೊ ಅದೆಲ್ಲಕ್ಕೆ ದಾಖಲೆ ಏನಾದರೂ ಇದೆ, ಸಾಕ್ಷಿ ಇದೆ, ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರ್, ಇವಾಗ ನನ್ನ ಫೈಟ್ ಏನು, ಅವಳು ನನ್ನ ಹತ್ರ ತೊಗೊಂಡಿದ್ದಾಳೆ, ಗೋಲ್ಡ್ ತೊಗೊಂಡಿರೋದಕ್ಕೆ ನಾನು ದಾಖಲೆ ಏನೇನಿದೆ ಅದನ್ನು ಸಬ್ಮಿಟ್ ಮಾಡಿದ್ದೀನಿ. ಅವಳು ತೊಗೊಂಡಿಲ್ಲ ಅನ್ನೋದಕ್ಕೆ ಅವಳು ಪ್ರೂವ್ ಮಾಡಬೇಕು. ತೊಗೊಂಡಿಲ್ಲ ಅಂತಂದರೆ ಬಂದು ತೊಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಕೊಡಲಿ. ತೊಗೊಂಡಿದ್ದಾಳೆ ಅನ್ನೋದಕ್ಕೆ ನಾನು ಸಾಕ್ಷಿ ಕೊಟ್ಟಿದ್ದೀನಿ. ಅದು ಬಿಟ್ಬಿಟ್ಟು ಅವರೊಂದು 1000 ಮಾತಾಡ್ತಾರೆ ಅಥವಾ ನಾನೊಂದು 1000 ಮಾತಾಡ್ತೀನಿ ಅಂದರೆ ಅದು ಸುಮ್ಮನೆ ಕೇಸ್ ಡಿವಿಯೇಟ್ ಆಗುತ್ತೆ. ನಾಟ್ ರಿಕ್ವೈರ್ಡು. ಯಾಕೆಂದರೆ ಅದು ಬೇರೆಯೇ, ಅವ್ರದ್ದು ಬೇರೆ ವ್ಯವಹಾರ ಇದೆ, ಅದನ್ನು ನಾವು ಮಾತಾಡೋಕ್ಕಾಗಲ್ಲ. ನಂದು ಬೇರೆ ವ್ಯವಹಾರ ಇದೆ, ಅವ್ರು ಮಾತಾಡೋಕ್ಕಾಗಲ್ಲ. ಆ ವ್ಯವಹಾರ ಸಂಬಂಧಪಟ್ಟಂತೆ ಯಾರು ಮಾತಾಡಿದ್ರೆ ಅವಾಗ ನಾವು ಮಾತಾಡೋಣ. ಸುಮ್ಮನೆ ಏನಕ್ಕೆ ಅದು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೇಸ್ ಡಿವಿಯೇಟ್ ಮಾಡೋಕ್ಕೆ ಇದೆಲ್ಲ ಮಾತಾಡ್ತಾ ಇದ್ದಾರೆ ಅಷ್ಟೇ. ಬಿಟ್ಟರೆ ಈಗ ನಾನು ನೋಡಿದೆ ವಿದ್ಯಾರಣ್ಯಪುರದಲ್ಲಿ ಏನೋ ಕೇಳಬೇಕಂತೆ, ಆಯಿತು ಕೇಳ್ಕೊಳ್ಳಿ ಬಿಡಿ, ಅದು ಯಾರು ಬರ್ತಾರೋ ಅವ್ರು ಮಾತಾಡಿ. ಇವ್ರಿಗೂ ಅದಕ್ಕೂ ಏನು ಸಂಬಂಧ? ಇವ್ರು ನಮಗೆ ನಮ್ಮ ಕೋಆಪ್ರೇಟಿವ್ ಬ್ಯಾಂಕ್ ಇದ್ದವ್ರು ಡೆಪಾಸಿಟ್ ಮಾಡಿ ಆ ಡೆಪಾಸಿಟ್ ನಂಗೆ ಕೊಟ್ಟಿಲ್ವಾ ಕೇಳಿ. ಈಗ ನನ್ನ ಹತ್ರನೇ ಅವ್ರು 14 kg 660 ಗ್ರಾಮ್ ತೊಗೊಂಡು ಕೊಟ್ಟಿಲ್ಲದೆ ಮೋಸ ಮಾಡಿ ಅದಕ್ಕೆ DK ಸುರೇಶ್ ಅಣ್ಣ ಇದ್ದಾರೆ ಅಂತ ಹೇಳಿ ಪಾಪ ಆ ಗಣ್ಯ ವ್ಯಕ್ತಿಗಳನ್ನ ನೇಮನ್ನು ಹಾಳು ಮಾಡಿ ಎಲ್ಲರಿಗೂ ಮೋಸ ಮಾಡಿ ಇದೇ ಥರ ನಾನು ಈಗಲೂ ಹೇಳಿದ್ದೀನಿ, ಇದೇ ಥರನೇ ಅಣ್ಣನ ಹೆಸರು ಹೇಳ್ಕೊಂಡು ಸುಮಾರು ಜನಕ್ಕೆ ಮೋಸ ಮಾಡಿದ್ದಾರೆ. ಆದರೆ ಅದು ನನ್ನ ಸಬ್ಜೆಕ್ಟ್ ಅಲ್ಲ. ಯಾಕೆಂದರೆ ಅವ್ರವ್ರು ಬರಬೇಕು, ಅವ್ರು ಫೈಟ್ ಮಾಡಬೇಕು ಅಂದರೆ ನನ್ನ ವಿಷಯಕ್ಕೆ ನಾನು ಫೈಟ್ ಮಾಡೋಕ್ಕೆ ಬಂದಿದ್ದೀನಿ. ಅದು DK ಸುರೇಶ್ ಸರ್ ಅಲ್ಲ ಅಂತ, ಅದು ಧರ್ಮ ಅವರೇ ಮಾತಾಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಫ್ರೆಂಡ್ಶಿಪ್ಪಲ್ಲಿ ನಡೆದಿರುವಂಥ ವ್ಯವಹಾರ ಈಗ ದಾಖಲೆಗಳು ಏನಾದರೂ ಉಟ್ಕೊಳ್ಳೋಕ್ಕಾಗತ್ತಾ? ಐಶ್ವರ್ಯ ಗೌಡ ಹೇಳೋ ರೀತಿಯಲ್ಲಿ ಎಲ್ಲವೂ ಕೂಡ ಬ್ಲ್ಯಾಕ್ ಅನ್ನುವಂಥದ್ದನ್ನು ಅವ್ರು ಮಾತನಾಡ್ತಾರೆ, ಇದರಲ್ಲಿ ಯಾವುದು ವೈಟ್ ಇದ್ದಂಗೆ ಇಲ್ಲ ಅಂತ ಹೇಳಿ. ಸೊ ಈ 14 kg 660 ಗ್ರಾಮ್ ಕೊಟ್ಟಿರೋದಕ್ಕೆ ಇವರ ಬಳಿ ಆಡಿಯೋ ರೆಕಾರ್ಡನ್ನು ಹೊರತುಪಡಿಸಿದರೆ ಇನ್ನೇನಾದರೂ ದಾಖಲೆಗಳು ಇದೆಯಾ? ಅದಕ್ಕೆ ಮೆನ್ಷನ್ ಮಾಡಿದಾರಾ? ಅರುಣ್, ದೂರುದಾರಿಯಾಗಿರುವಂಥ ವನಿತಾ ಐತಾಳ್ ಈಗಾಗಲೇ ಚಂದ್ರಲೇಔಟ್ ಪೊಲೀಸರಿಗೆ ಸೂಕ್ತದಲ್ಲ ದಾಖಲೆಗಳನ್ನು ನೀಡಿದ್ದೀನಿ ಅಂತೇಳಿ ಹೊರಗಡೆ ಬಂದು ಹೇಳಿಕೆ ನೀಡಿರುವಂಥದ್ದು. ಅದರಲ್ಲಿ ಐಶ್ವರ್ಯ ಗೌಡಗೆ ಯಾವಾಗ ಎಷ್ಟೆಷ್ಟು ಚಿನ್ನಾಭರಣ ಕೊಟ್ಟೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ DK ಸುರೇಶ್ ಹೆಸರಲ್ಲಿ ನಟ ಧರ್ಮ ನನ್ನ ಹತ್ರ ಮಾತಾಡಿದ್ರು, DK ಸುರೇಶ್ ಹೆಸರು ಹೇಳಿದ್ದಕ್ಕೆ ನಾನು ಇಷ್ಟು ದೊಡ್ಡ ಮಟ್ಟದ 14.5 kg ಚಿನ್ನಾಭರಣ ಕೊಟ್ಟೆ, ಇಲ್ಲಾಂದರೆ ಕೊಡ್ತಾ ಇರಲಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಅದಕ್ಕೆ ಪೂರಕ ದಾಖಲೆಗಳನ್ನು ಕೂಡ ಈಗಾಗಲೇ ಪೊಲೀಸರಿಗೆ ನೀಡಿದ್ದೀನಿ ಅಂತ ಹೇಳಿರುವಂಥದ್ದು. ಮತ್ತು ಯಾವಾಗ ಈ ಪ್ರಕರಣ ನಟ ಧರ್ಮ DK ಸುರೇಶ್ ಹೆಸರಲ್ಲಿ ಫೇಕ್ ವಾಯ್ಸ್ ಮಾಡಿದ್ದಾರೆ ಅನ್ನೋದು ಯಾವಾಗ ವನಿತಾ ಐತಾಳ್ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಅವರು ನೇರವಾಗಿ DK ಸುರೇಶ್ ಹತ್ರ ತಗೊಂಡೋಗ್ತಾರೆ ಈ ಪ್ರಕರಣವನ್ನು. ಅವ್ರ ಹತ್ರ ಎಲ್ಲ ವಿಚಾರವನ್ನು ಕೂಡ ಹೇಳಿದಂಥ ವೇಳೆಯಲ್ಲಿ ಈಕೆ ಯಾರೋ ನನಗೆ ಗೊತ್ತೇ ಇಲ್ಲ, ಈಕೆ ಫ್ರಾಡ್ ಇದ್ದಾಳೆ ಅನ್ನೋ ಮಾತನ್ನು ಹೇಳಿ ನಂತರದಲ್ಲಿ ಪೊಲೀಸ್ ಕಮಿಷನರ್ಗೆ ಹೋಗಿ ದೂರು ಕೊಡಿ ಅಂತ DK ಸುರೇಶ್ ಹೇಳಿದರು. ಆ ನಂತರದಲ್ಲಿ ನಾನು ಪೊಲೀಸ್ ಕಮಿಷನರ್ನು ಕೂಡ ಭೇಟಿಯಾದೆ. ಆ ಸಂದರ್ಭದಲ್ಲಿ ಅವರು FIR ಮಾಡುವಂತೆ ಸೂಚನೆ ಕೊಟ್ಟರು. ಹಾಗಾಗಿ ನಾನು ಇವತ್ತು FIR ಮಾಡಿರುವಂಥದ್ದು. ಏನು ಐಶ್ವರ್ಯ ಗೌಡಕ್ಕೆ ಚಿನ್ನಾಭರಣ ಕೊಟ್ಟಿರೋದ್ರ ಬಗ್ಗೆ ಎಲ್ಲ ರೀತಿಯ ದಾಖಲೆಗಳು ಕೂಡ ನನ್ನ ಹತ್ರ ಇದ್ದಾವೆ. ಅವನ್ನ ಈಗಾಗಲೇ ಪೊಲೀಸರಿಗೆ ಕೊಟ್ಟಿದ್ದೀನಿ. ಐಶ್ವರ್ಯ ಗೌಡ ನನ್ನ ಮೇಲೆ ಆರೋಪ ಏನು ಮಾಡ್ತಾ ಇದ್ದ ಅದಕ್ಕೆ ಸಂಬಂಧಪಟ್ಟಾಗ ಆಕೆ ಬಳಿ ಏನಾದರೂ ಸಾಕ್ಷ್ಯಗಳಿದ್ರೆ ದಾಖಲೆಗಳಿದ್ರೆ ಪೊಲೀಸರಿಗೆ ನೀಡಲಿ ಅನ್ನೋ ಮಾತನ್ನು ಈಗ ವನಿತಾ ಐತಾಳ್ ನೀಡಿರುವಂಥದ್ದು. ಈಗೇನು ಐಶ್ವರ್ಯ ಗೌಡ ಚಂದ್ರಲೇಔಟ್ ಪೊಲೀಸ್ ವಿಚಾರಣೆಯಲ್ಲಿದ್ದಾರೆ, ಆ ಸಂದರ್ಭದಲ್ಲಿ ವನಿತಾ ಐತಾಳ್ ವಿರುದ್ಧ ಏನಾದರೂ ಸಾಕ್ಷ್ಯಗಳನ್ನು ಕೊಡ್ತಾರಾ ಅಥವಾ ಏನಾದರೂ ಸ್ಟೇಟ್ಮೆಂಟ್ ಕೊಡ್ತಾರಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕಳೆದ 3 ವರ್ಷಗಳಿಂದಲೂ ಕೂಡ ಇವರಿಬ್ಬರು ವ್ಯವಹಾರ ಮಾಡ್ತಿದ್ರು. ಪ್ರಾರಂಭದಲ್ಲಿ ವ್ಯವಹಾರ ಚೆನ್ನಾಗಿದ್ದಂಥ ವೇಳೆಯಲ್ಲಿ ಫ್ರೆಂಡ್ಸ್ ಆಗಿದ್ದರು. ಯಾವಾಗ ವ್ಯವಹಾರದಲ್ಲಿ ಏನೋ ಸಂಕಷ್ಟ ಶುರುವಾಗುತ್ತೆ ಆ ಸಂದರ್ಭದಲ್ಲಿ DK ಸುರೇಶ್ ಹೆಸರು ಹೇಳಿ ಈಕೆ ಹಂತವಾಗಿ ಹೆಚ್ಚುವರಿಯಾಗಿ ಚಿನ್ನಾಭರಣ ಪಡೆದಿಲ್ಲ. ಅದೇ ಚಿನ್ನಾಭರಣವೇ 14 kg 650 ಗ್ರಾಮ್ ತನಕ ಹೋಗಿದೆ. ಆ ನಂತರದಲ್ಲಿ ಈ ವಿಚಾರ ಎಲ್ಲ ಬೆಳಕಿಗೆ ಬಂದಿರುವಂಥದ್ದು ಅಂತೇಳಿ ಈಗ ವನಿತಾ ಐತಾಳ್ ಹೇಳಿರುವಂಥದ್ದು. ಮತ್ತೊಂದು ಕಡೆ ಇವಾಗ ಐಶ್ವರ್ಯ ಗೌಡ ಮತ್ತು ಅವರ ಪತಿ ಹರೀಶ್ ಇಬ್ಬರು ಕೂಡ ವಿಚಾರಣೆಗೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಬೇರೆ ಯಾವೆಲ್ಲ ಡಾಕ್ಯುಮೆಂಟ್ ಕೊಡ್ತಾರೆ, ಅವರು ಏನು ಹೇಳ್ತಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅರುಣ್.
ಓಕೆ, ಹಾಗೆ ಸಂಪರ್ಕದಲ್ಲಿ ರಮೇಶ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ.